ಒಂದು ಸತ್ಯವಾಗಿ ನಡೆದ ಘಟನೆ ಇದು. ಒಂದು ಮನೆದಾಗ ಒಂದು ಹೆಣ್ಮಗಳು ಕೆಲಸ ಮಾಡ್ತಾ ಇರ್ತಾಳೆ. ಆ ಹೆಣ್ಮಗಳಿಗೆ ತಿರುಪತಿಗೆ ಹೋಗ್ಬೇಕಂತಿರ್ತದೆ. ಅಮ್ಮೋರೆ ನಾನಿವತ್ತು ತಿರುಪತಿಗೆ ಹೋಗ್ಲತ್ತೀನಿ, ನನಗೆ ಚುಟ್ಟಿ ಕೊಡ್ರಿ ಅಂತ ಕೆಲಸ ಮಾಡೋ ಹೆಣ್ಮಗಳು ಆ ಮನೆ ಓನರ್ಗೂ ಕೇಳ್ತಾಳೆ. ಆಯ್ತು, ಮನೆ ಓನರ್ ಏನು ಹೇಳ್ತಾಳ, ಆಯ್ತಮ್ಮ ಹೋಗಿ ಬಾ, ಒಂದು ಕೆಲಸ ಮಾಡು, ನಾನು ಒಂದು 100 ರೂಪಾಯಿ ನಿನಗೆ ಕೊಡ್ತೀನಿ, ತಿರುಪತಿ ಉಂಡಿದಾಗ ಹಾಕು ಅಂತ 100 ರೂಪಾಯಿ ಕೆಲಸ ಮಾಡೋ ಹೆಣ್ಮಗಳಿಗೆ ಆ ಮನೆ ಓನರು ಕೊಡ್ತಾಳೆ. ಕೆಲಸ ಮಾಡೋ ಹೆಣ್ಮಗಳು ಆ 100 ರೂಪಾಯಿ ತೊಗೊಂಡು ಸೀರೆ ಸೆರಗಿನಾಗೂ ಕಟ್ಕೊಂಡು ಬಿಡ್ತಾಳೆ. ಕಟ್ಕೊಂಡು ಏನು ಮಾಡ್ತಾಳೆ, ಹೋಗ್ತಾಳೆ ರೈಲ್ವೆ ಸ್ಟೇಷನ್ ನಿಂದಿರ್ತಾಳೆ, ಗಾಡಿ ಸಲ್ಲಕ್ಕೆ ನೋಡ್ತಾ ಇರ್ತಾಳೆ. ಅವಾಗ ಆ ಹೆಣ್ಮಗಳ ಬಿಲ್ಲಿಗೆ ಇನ್ನೊಂದು ಹೆಣ್ಮಗಳು ಬರ್ತಾಳೆ. ಹೆಣ್ಮಗಳು ಬಂದು 2-3 ದಿವ್ಸಲಿಂತ ನಾ ಊಟ ಮಾಡಿಲ್ಲಮ್ಮ, ನನಗೆ ಭಾಳ ಹಸುವಾಗ್ಲತ್ತದ, ನನಗೆ ರೊಕ್ಕ ಕೊಡಬೇಡ, ನಾನು ಊಟ ಕೊಡು ಸಾಕು ಅಂತ ಕೇಳ್ತಾಳೆ. ಅವಾಗ ಈ ಹೆಣ್ಮಗಳಿಗೆ ಏನು ಮಾಡ್ತಾಳೆ, ಏನು ಮಾಡಬೇಕು ಅಂತ ಆ ಹೆಣ್ಮಗಳು 100 ರೂಪಾಯಿ ಕೊಟ್ಟಿರ್ತಾಳಲ್ಲ, ಸೆರಗಿನ ಸೀರೆದಾಗ ಕಟ್ಕೊಂಡಿರ್ತಾಳಲ್ಲ, ಆ 100 ರೂಪಾಯಿ ನೆನಪು ಬರ್ತದ. ನಮ್ಮ ಯಜಮಾನ್ತಿ ಮನೆಗಾಳ ಈ 100 ರೂಪಾಯಿ ತೊಗೊಂಡು ನಾ ಖರ್ಚು ಮಾಡಿದೇನಪ್ಪ ಅಂದರು ಅವ್ರಿಗೆ ಏನು ಗೊತ್ತಾಗಲ್ಲ ಅಂತ ಏನು ಮಾಡ್ತಾಳ, ಸೆರಗಿನಾಗಿದ್ದು 100 ರೂಪಾಯಿ ತೆಗೆದು ಕೆಸಿ ರೈಲ್ವೆ ಸ್ಟೇಷನ್ ಹೊರಗೆ ಹೋಗಿ ಊಟ ತೊಗೊಂಡು ಬಂದು ಆ ಹೆಣ್ಮಗಳಿಗೆ ಕೊಡ್ತಾಳೆ. ಕೊಟ್ಟ ಮ್ಯಾಗ ಏನು ಮಾಡ್ತದೆ, ಗಾಡಿ ಬರ್ತದ, ಗಾಡಿದಾಗ ಏರಿ ತಿರುಪತಿಗೆ ಹೋಗ್ತಾ ಇರ್ತಾಳೆ. ಯಾರು 100 ರೂಪಾಯಿ ಕೊಟ್ಟರಲ್ಲ ಆ ಹೆಣ್ಮಗಳಿಗೆ ಅವತ್ತು ರಾತ್ರಿ ಒಂದು ಕನಸು ಬೀಳ್ತದ. ತಿರುಪತಿ ತಿಮ್ಮಪ್ಪ ಆ ಹೆಣ್ಮಗಳು ಕನಸಿನಾಗ ಬಂದು ಕೇಸಿ, ನೀ 100 ರೂಪಾಯಿ ಕೊಟ್ಟಿದ್ದಲ್ಲಮ್ಮ, ನೀನು 100 ರೂಪಾಯಿ ನನ್ನ ಉಂಡಿಗೆ ಸೇರಿತು ಅಂತ ಕನಸಿನಾಗ ಬಂದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಆ ಹೆಣ್ಮಗಳಿಗೆ ಹೇಳ್ತಾನೆ. ಆ ಹೆಣ್ಮಗಳು ಎದ್ದು ಪರೇಶಾನ್ ಆಗ್ತಾಳೆ. ಏನು, ನಾನು 100 ರೂಪಾಯಿ ಕೊಟ್ಟೀನಿ, ಆ ನಮ್ಮ ಕೆಲಸ ಮಾಡೋ ಹೆಣ್ಮಗಳು ಇನ್ನೂ ತಿರುಪತಿಗೆ ಮುಟ್ಟಿಲ್ಲ, ತಿರುಪತಿ ತಿಮ್ಮಪ್ಪ ಬಂದು ಕನಸಿನಾಗ ಬಂದು ಈ ಥರ ಹೇಳಿದ್ನಲ್ಲ ಅಂತ ಶಾಕ್ ಆಗ್ತಾಳೆ. ಶಾಕ್ ಆಗಿ ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ಏನು ತಿರುಪತಿ ತಿಮ್ಮಪ್ಪ ನನ್ನ ಕನಸಿನಾಗ ಬಂದು ಕೇಸಿ ನೀ ಕೊಟ್ಟು 100 ರೂಪಾಯಿ ನಾನು ಉಂಡಿಗೆ ತಲುಪಿತ್ತು ಅಂತ ನನಗೂ ಕನಸಿನಾಗ ಬಂದು ಹೇಳಿದ್ನು, ಎಲ್ಲಿದ್ದೀನಿ, ನಾ ಇನ್ನು ಟ್ರೈನ್ನಾಗಿದ್ದೀನಿ ನಮ್ಮವರೇ ಅಂತ ಆ ಹೆಣ್ಮಗಳು ಅವ್ರಿಗೆ ಹೇಳ್ತಾಳೆ. ಆವಾಗ ಮನೆ ಓನರ್ ಇರ್ತಾಳಲ್ಲ, ಆ ಓನರಿಗೆ ಗೊತ್ತಾಗ್ತದೆ, ಜನರ ಸೇವೆನೇ ಜನಾರ್ದನ ಸೇವೆ ಅಂತ. ನಾವು ತಿರುಪತಿ ಉಂಡಿಯಲ್ಲೇ ಹಾಕಬೇಕು, ಇಲ್ಲ ಬೇರೆ ದೇವಸ್ಥಾನದಲ್ಲಿ ದುಡ್ಡು ಹಾಕಬೇಕಂತಲ್ಲ, ನಾವು ಅಕ್ಕಪಕ್ಕದಲ್ಲಿರುವವರಿಗೆ ಸಹಾಯ ಮಾಡಿದರೆ ಆ ದೇವರಿಗೆ ಮುಟ್ಟುತ್ತದ ಅಂತ ಆ ಹೆಣ್ಮಗಳಿಗೆ ಗೊತ್ತಾಗ್ತದೆ.